ಮೊಸರು ಕೋಡಂಬಳೆ ಹಿಟ್ಟಿನಿಂದಲೇ ಮೊಸರು ಪೂರಿಯನ್ನು ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ಈಗ ಒಂದು ಕಪ್ನಷ್ಟು ಮೊಸರು, ಹುಳಿ ಮೊಸರು ತಗೋಬೇಕು. ಅದನ್ನು ಒಂದು ಬಟ್ಲಿಗೆ ಹಾಕಿ ಒಲೆ ಮೇಲಿಟ್ಟು ಆ ಮೊಸರನ್ನು ಹಾಕಬೇಕು. ನಂತರ ಅದು ಕುದಿದ ನಂತರ ಅಕ್ಕಿ ಹಿಟ್ಟನ್ನು ಎಷ್ಟು ಮೊಸರು ತಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡು ಮಧ್ಯದಲ್ಲಿ ಅದನ್ನು ಹಾಕಬೇಕು. ನಂತರ ಕುಟ್ಟಿದ ಖಾರ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕುವವರೆಗೂ ಮಾತ್ರ ಬಿಡಬೇಕು. ನಂತರ ಒಂದೇ ಒಂದು ನಿಮಿಷ ಆದ ನಂತರ ಒಂದು ಮುದ್ದೆ ಕೋಲು ತಗೊಂಡು ಅದನ್ನು ಕೈ ಆಡಿಸ್ಬೇಕು, ಚೆನ್ನಾಗಿ ನಾದಬೇಕು. ಆಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನೊಳಗಡೆ ಹಾಕಿ ನಾದ್ತಾ ಇದ್ದೀನಿ, ಯಾಕಂದರೆ ಅದು ಬಿಸಿ ಇರುತ್ತೆ ಅಂತಂದ್ಬಿಟ್ಟು. ನಂತರ ಒಲೆ ಮೇಲೆ ಬಾಣಲಿ ಇಟ್ಟು ಎಣ್ಣೆಯನ್ನು ಹಾಕಿ ಪುನಃ ಚೆನ್ನಾಗಿ ನಾದಿ ಪೂರಿ ಹಿಟ್ಟಿನಂತೆ ಅದನ್ನು ಚೆನ್ನಾಗಿ ತಟ್ಟಿ ಕಾದ ಎಣ್ಣೆಯೊಳಗೆ ಅದನ್ನು ಹಾಕಿ ತೆಗಿಬೇಕಾಗುತ್ತೆ. ನಂತರ ಕೋಡಂಬಳೆಯನ್ನು ಕೂಡ ಹಾಕಿ ತೆಗೆದು ತೋರಿಸ್ತಾ ಇದ್ದೀನಿ. ಇವಾಗ